ನಾವು ಏನು ಅಂದುಕೊಳ್ಳುತ್ತೇವೆಂದರೆ, ಒಂದು ಸಾಧಾರಣ ಜೀವನವನ್ನು ನಡೆಸುತ್ತಾ ಸಾಧಾರಣ ಮನೆಯಲ್ಲಿ ಇದ್ದು ಸಾಧಾರಣ 10ನೇ ತರಗತಿ 12ನೇ ತರಗತಿ ಗ್ರಾಜ್ಯುಯೇಷನ್ ಮುಗಿಸಿಕೊಂಡು ಈಗ ಏಕಾಏಕಿ ನನಗೆ ಒಂದು ಕೆಲಸ ಸಿಕ್ಕಿಬಿಡುತ್ತೆ, ಅದು ನನ್ನನ್ನು ಬೇರೊಂದು ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಅಂತ. ಹೇಗೆ ಕರೆದುಕೊಂಡು ಹೋಗುತ್ತೆ? ಜೀವನದ ಅತಿ ದೊಡ್ಡ ವರದಾನ, ಉಡುಗೊರೆ, ಗಿಫ್ಟ್, ದೈವಿಕ ಅನುಗ್ರಹ ಏನೆಂದರೆ ಸರಿಯಾದ ಕೆಲಸ. ಅದಕ್ಕಿಂತ ದೊಡ್ಡ ಉಡುಗೊರೆಯನ್ನ ಜೀವನ ನಿಮಗೆ ಖಂಡಿತವಾಗಿಯೂ ನೀಡಲು ಸಾಧ್ಯವಿಲ್ಲ. ಏನೇನೂ ಇಲ್ಲ, ಯಾವುದೇ ಬಂಧನವಿಲ್ಲದ ನನ್ನೊಳಗೆ ದಿನೇ ದಿನೇ ಬೆಳಕು ಹೆಚ್ಚಿಸುವ ಕೆಲಸ ಬೇಕು ಅಂತ ಕೇಳ್ತೀರಿ. ಹೇಗೆ ಸಿಗುತ್ತೆ ಅಂಥ ಕೆಲಸ? ನಾನು ತುಂಬಾ ತಯಾರಿ ಮಾಡಿಕೊಂಡಿದ್ದೆ ಅಂಥ ಕೆಲಸ ಸಿಗಬೇಕು ಅಂತ. ಮತ್ತೆ ನಾನು ಯಾವ ಜಾಗದಲ್ಲಿ ನಿಖರ ಗುರಿ ಇಟ್ಟಿದ್ದೆ, ಬಹುಶಃ ಇಲ್ಲಿ ಅಂಥ ಕೆಲಸ ಸಿಗಬಹುದು ಅಂತ ನಾನು ಅಲ್ಲಿಗೆ ಹೋಗಿ ನೋಡಿದೆ. ಅದರ ಸುತ್ತಮುತ್ತಲಿನ 5 ಜಾಗಗಳಲ್ಲಿನೂ ಹೋಗಿ ನೋಡಿದೆ, ಎಲ್ಲಿಯೂ ಅಂಥ ಕೆಲಸ ಇರಲಿಲ್ಲ. ಹಾಗಾಗಿ ನಾನು ನನ್ನ ಇಡೀ ಜೀವನದಲ್ಲಿ ಬೇರೇನು ಮಾಡ್ತಿದ್ದೇನೆ? ನಾನು ನನಗಾಗಿ ಕಳೆದ 30-40 ವರ್ಷಗಳಿಂದ ಒಂದು ಕೆಲಸವನ್ನ ತಯಾರಿಸುತ್ತಿದ್ದೇನೆ. ಯಾಕೆಂದರೆ ಅಂಥ ಕೆಲಸವನ್ನ ನನಗೆ ಕೊಡುವವರು ಯಾರೂ ಇರಲಿಲ್ಲ. ಆ ವಸ್ತುವೇ ಅಂಥದ್ದಲ್ಲ. ಯಾರಾದರೂ ಬಂದು ಅದನ್ನ ಸುಮ್ಮನೆ ಯಾವುದೇ ಕಾರಣವಿಲ್ಲದೆ ನನಗೆ ಕೊಟ್ಟು ಬಿಡುವುದಕ್ಕೆ ಕೊಡುವವರು ಯಾರೂ ಇರಲಿಲ್ಲ. ಹಾಗಾಗಿ ನಾನೇ ಅದನ್ನ ಕಷ್ಟಪಟ್ಟು ತಯಾರು ಮಾಡಿಕೊಳ್ಳಬೇಕಾಯಿತು. ನಾನು 30-40 ವರ್ಷಗಳಿಂದ ಮಾಡ್ತಿರೋದು ಅದೇ ತಾನೇ. ಆದರೆ ನೀವು ಹೇಳುತ್ತೀರಿ, ಇಲ್ಲ, ಅದು ನಮಗೆ ಸುಲಭವಾಗಿ ಸಿಗಬೇಕು. ಹೇಗೆ ಸಿಗುತ್ತೆ? ಮತ್ತೆ ಸುಲಭವಾಗಿ ಸಿಕ್ಕಾಗ ನೀವು ಅದರ ಬೆಲೆ ಕಟ್ಟಲು ಸಾಧ್ಯವಾಗುವುದಿಲ್ಲ.